ಐದಾರು ಜನ. ಚಕ್ರವರ್ತಿ ಸರ್, ಒಂದು ನಿಮಿಷ ಹಾಗೆ ಸಂಪರ್ಕದಲ್ಲಿರಿ. ಪಹಲ್ಗಾಮ್ ದಾಳಿಯಲ್ಲಿ 3 ಕನ್ನಡಿಗರ ಹತ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಶಿವಮೊಗ್ಗ, ದಾವಣಗೆರೆ, ಬೆಂಗಳೂರು ಮೂಲದವರು ಕೂಡ ಬಲಿಯಾಗಿದ್ದಾರೆ. ಉಗ್ರರ ಗುಂಡಿನ ದಾಳಿಗೆ ಉಸಿರು ಚೆಲ್ಲಿದ ಕನ್ನಡಿಗರು. ಭಯೋತ್ಪಾದಕರ ದಾಳಿಗೆ ಶಿವಮೊಗ್ಗದ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ಬಲಿಯಾಗಿದ್ದಾರೆ. ಬೆಂಗಳೂರಿನ ಮತ್ತಿಕೆರೆಯ ಭರತ್ ಭೂಷಣ್ ಸಾವಿಗೀಡಾಗಿದ್ದಾರೆ. ಉಗ್ರರ ಗುಂಡೇಟಿಗೆ ದಾವಣಗೆರೆ ಮೂಲದ ಮತ್ತೊಬ್ಬ ಬಲಿಯಾಗಿದ್ದಾನೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಪಹಲ್ಗಾಮ್ ದಾಳಿಯಲ್ಲಿ 3 ಕನ್ನಡಿಗರ ಹತ್ಯೆ ಹತ್ರ 30ರ ಗಡಿ ದಾಟ್ತಾ ಇದೆ. ಇದು ಒಳಗಡೆ ಇದ್ದವ್ರು ಮಾಡಿದಿರೋ ಹೊರಗಡೆ ಇದ್ದವ್ರು ಮಾಡಿದಿರೋ ಬರೆದಿಟ್ಕೊಳ್ಳಿ, ಇದಕ್ಕೆ ತಕ್ಕ ಉತ್ತರ ಸಿಕ್ಕೇ ಸಿಗುತ್ತೆ. ಚಕ್ರವರ್ತಿ ಸರ್, ಈಗ 3 ಕನ್ನಡಿಗರ ಬಲಿಯಾಗಿದೆ. 3 ಕನ್ನಡಿಗರ ಬಲಿಯಾಗಿರೋದು 30ಕ್ಕೂ ಹತ್ರ ಈಗ ಸಾವುಗಳಾಗಿದೆ. ಇನ್ನು ಅದರ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗೋ ನಿರೀಕ್ಷೆ, ಅಂದ್ರೆ ಒಂದಷ್ಟು ಹೆಚ್ಚಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತಿನ ದಿನ ನಾವು ಕಣ್ಣೀರ್ ಹಾಕಬೇಕಾ ಅಥವಾ ಈ ತರ ಮಾಡಿದ್ರು ಅಂತೇಳಿ ಸುಮ್ಮನೆ ಕುತ್ಕೋಬೇಕಾ ಅಥವಾ ಇದಕ್ಕೆ ಉತ್ತರ ಕೊಡ್ಬೇಕಾ? ನಾವು ಡೆಫಿನೆಟ್ ನಾನು ಈ ಸಂದರ್ಭದಲ್ಲಿ ಗುರುತಿಸಲೇಬೇಕು. ಎಂತ ಸ್ಟ್ರೆಂತ್ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಇಂಥ ಸಂದರ್ಭ ಬಂದಿದೆ, ಈ ಬಂದಿರುವಾಗಲೇ ಕಾದುಕೊಂಡು ಬಡಿಬೇಕು ಎನ್ನುವಂತ ಈ ಸಂದರ್ಭ ನೋಡ್ಕೊಂಡು ಹೊಡೆದಿದ್ದಾರೆ ಅಂತ ಅನ್ಕೊಳ್ವಾಗ ನನ್ಗನ್ಸುತ್ತೆ ಅವರು ತುಂಬಾ ಸೇಫ್ ಆಗಿ ಪ್ಲೇ ಮಾಡ್ತಿದ್ದಾರೆ ಅಂತ. ಮತ್ತು ಇವ್ರು ಏನಿದ್ದಾರೆ ಈಗ ಮಾಡಿರೋರು, ಇದು ಪಾಕಿಸ್ತಾನದ ಪಂಜಾಬ್ ಪ್ರಾಂತದವರು. ಈ ಪಂಜಾಬ್ ಪ್ರಾಂತದ ಈ ಜನ ಈ ಅಟ್ಯಾಕ್ ಮಾಡಿರೋದೇನಿದೆ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಪೋರ್ಟಿವ್ ಆಗಿ ನಿಂತಿರೋರು ಒಳಗಿರುವಂತ ಭಯೋತ್ಪಾದಕರ ಒಳಗಿರುವಂತ ಸಪೋರ್ಟರ್ಸ್. ಇದು ಈಗ ಒಂದು ಅಂದಾಜಿನ ಒಂದು ಲೆಕ್ಕದ ಪ್ರಕಾರ ಜಮ್ಮು ಕಾಶ್ಮೀರದಲ್ಲಿರುವಂತ ಪಾಕಿಸ್ತಾನಿ ಭಯೋತ್ಪಾದಕರ ಸಂಖ್ಯೆ 90 ಅಂತ. ಅವರು ದಿನ ಬೆಳಗಾದ್ರೆ ಇದರ ಹಿಂದೆ ಕೆಲಸ ಮಾಡ್ತಾ ಇಲ್ಲೊಂದು ಸಂಘಟನೆ ಮಾಡ್ತಿದ್ದಾರೆ. ಜಮಾತ್ ಅವರ ಬೆಂಬಲಕ್ಕೆ ಅನಂತ್ನಾಗಲ್ಲಿ ನಿಂತಿದೆ. ಅನಂತ್ನಾಗ್ನಲ್ಲಿ ಅವ್ರ ನೆಟ್ವರ್ಕ್ ಹೆಂಗ್ ಸ್ಪ್ರೆಡ್ ಮಾಡಿದ್ದಾರೆ ಅಂತಂದ್ರೆ, ಯಾವಾಗ ಕರೆದ್ರು ಯಾರು ಬೇಕಿದ್ರು ಬರುವ ಮಟ್ಟಿಗೆ ಅವ್ರ ನೆಟ್ವರ್ಕ್ ಅನ್ನ ಡೆವಲಪ್ ಮಾಡಿ ಇಟ್ಕೊಂಡಿದ್ದಾರೆ. ಅವ್ರಿಗೊಂದು ಆತಂಕ ಇದೆ, ಕೇಂದ್ರ ಸರ್ಕಾರ ತುಂಬಾ ಸ್ಟ್ರಾಂಗ್ ಆಗಿದೆ, ಈ ಕಾರಣಕ್ಕೋಸ್ಕರ ಸೈಲೆಂಟ್ ಆಗಿರ್ಬೇಕು ಅಂತ ಸ್ಲೀಪರ್ ಸೆಲ್ಗಳಾಗಿ ಅವರೆಲ್ಲರೂ ಡೆವಲಪ್ ಆಗಿದ್ದಾರೆ. ಯಾವ ಸಂದರ್ಭದಲ್ಲಿ ಬೇಕಿದ್ರು ಸ್ಟ್ರಿಂಗ್ ಪುಲ್ ಮಾಡುವಂತ ಸಾಮರ್ಥ್ಯ ಹೊಂದಿದ್ದಾರೆ. ಬಟ್ ಒಂದೇ ಒಂದು ಏನು ಅಂತಂದ್ರೆ, ದೇ ಹ್ಯಾವ್ ಶೋನ್ ನಾವ್ ಇಲ್ಲಿ ಇದ್ದೀವಿ ಅಂತ. ಹೀಗಾಗಿ ಈಗ ಅಟ್ಯಾಕ್ ಮಾಡೋದು ಬಹಳ ಸುಲಭ, ಕಾರ್ಡನ್ ಆಫ್ ಮಾಡ್ಲಿಕ್ಕೆ ಆಗುತ್ತೆ. ಅವರನ್ನ ಕುಂಬಿಂಗ್ ಆಪರೇಷನ್ ಮಾಡಿಕೊಂಡು ಸುತ್ತುವರೆದು ನಿಂತ್ಕೊಂಡು ಮಾಡಬೇಕು. ಬಟ್ ಕಳೆದ ಹಿಂದೆ ಪ್ರಾಬಬಲಿ 1.25 ವರ್ಷಗಳ ಹಿಂದೆ ಇದೇ ತರ ಕುಂಬಿಂಗ್ ಆಪರೇಷನ್ ಮಾಡ್ಲಿಕ್ಕೆ ಹೋದಾಗ ತುಂಬಾ ಸೈನಿಕರನ್ನ ನಾವು ಕಳ್ಕೊಂಡ್ವಿ. ಯಾಕೆಂದ್ರೆ ಕಾಡಿನ ಮಾರ್ಗದಲ್ಲಿ ಅವ್ರು ತುಂಬಾ ಎಕ್ಸ್ಪರ್ಟ್ ಆಗಿದ್ದಾರೆ. ಸೊ ಈ ಬಾರಿಯೂ ಕೂಡ ಈ ಯುದ್ಧ ಈಗ ಶುರುವಾಗಿದೆ ಅಷ್ಟೇ, ಮುಂದಿನ 1-2 ತಿಂಗಳುಗಳ ಕಾಲ ನಿರಂತರವಾಗಿ ನಡೆಯುತ್ತೆ. ಅನೇಕ ಸೈನಿಕರ ಸಾವಿನ ಸುದ್ದಿಗಳನ್ನು ಕೇಳಲಿಕ್ಕಿದ್ದೀವಿ. ಬಿಕಾಸ್ ಆ ಭಯೋತ್ಪಾದಕ ಅನಂತನಾಗಿನ ಆ ಭಾಗದಲ್ಲಿ, ಕಾಡಿನ ಭಾಗಗಳಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಬೇರು ಬಿಟ್ಟಿದ್ದಾರೆ. ನಮ್ಗೆ ತುಂಬಾ ಕೆಲಸ ಇದೆ. ಪಾಕಿಸ್ತಾನವನ್ನ ಬಡಿಯೋದು ಒಂದು ಕಡೆ ಆದ್ರೆ, ಒಳಗಿರುವಂತ ಈ ಭಯೋತ್ಪಾದಕರನ್ನ ಹುಡುಕಿ ಕೊಲ್ಲಬೇಕಾಗಿರುವಂತ 2ನೇ ಪ್ರಕ್ರಿಯೆಯು ಆರಂಭವಾಗಬೇಕಾಗಿದೆ. ಡೆಫಿನೆಟ್ಲಿ ಈ ಬಾರಿ ಆ ತರದೊಂದು ಕೆಲಸ ಆಗುತ್ತೆ ಅಂತ ನನಗನ್ಸುತ್ತೆ. ಚಕ್ರವರ್ತಿ ಸರ್, ದಯವಿಟ್ಟು ಕ್ಷಮೆ ಇರಲಿ. ಈಗ ನಾವು ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋವನ್ನ ತೋರಿಸ್ತಾ ಇದ್ದೀವಿ. ನೀವು ಹಾಗೆ ಸಂಪರ್ಕದಲ್ಲಿರಿ ಸರ್. ಅದೊಂದು ವಿಡಿಯೋನ ಎಕ್ಸ್ಪ್ಲೇನ್ ಮಾಡಿ ನಿಮ್ಮ ಹತ್ರ ಮತ್ತೆ ಬರ್ತೀನಿ. ನೋಡಿ, ಅಲ್ಲಿ ಓಡೋಗ್ತಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಳಿ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ದಾಳಿಯಾದ ಸಂದರ್ಭದ ಎಕ್ಸ್ಕ್ಲೂಸಿವ್ ಉಗ್ರರ ಅಟ್ಟಹಾಸ ನೋಡಿ. ಓಡಿ ಹೋಗ್ತಿದ್ದಾರೆ ಜನಗಳೆಲ್ಲ ಕೂಡ ಓಡೋಗ್ತಿದ್ದಾರೆ. ಅಲ್ಲಿ ಕಾಶ್ಮೀರದ ಉಗ್ರರ ಅಟ್ಟಹಾಸದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಿ. ಇಲ್ಲಿ उमर रुक वो ताजुल दे यार, उमरा चलना यार. ओ ये था कोई दिसता जहांगीर तो यार, बिहारियां पीछा जुल दे यार. तुम मौत की कश्मीर गेंद है. उमर रुक वो ताजुल दे यार, उमरा चलना यार. ओ ये था कोई दिसता जहांगीर तो यार, बिहारियां पीछा जुल दे यार. तुम मौत की कश्मीर गेंद है. ಐದಾರು ಜನ. ಚಕ್ರವರ್ತಿ ಸರ್, ಒಂದು ನಿಮಿಷ ಹಾಗೆ ಸಂಪರ್ಕದಲ್ಲಿರಿ. ಪಹಲ್ಗಾಮ್ ದಾಳಿಯಲ್ಲಿ 3 ಕನ್ನಡಿಗರ ಹತ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಶಿವಮೊಗ್ಗ, ದಾವಣಗೆರೆ,
ಬೆಂಗಳೂರು ಮೂಲದವರು ಕೂಡ ಬಲಿಯಾಗಿದ್ದಾರೆ. ಉಗ್ರರ ಗುಂಡಿನ ದಾಳಿಗೆ ಉಸಿರು ಚೆಲ್ಲಿದ ಕನ್ನಡಿಗರು. ಭಯೋತ್ಪಾದಕರ ದಾಳಿಗೆ ಶಿವಮೊಗ್ಗದ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ಬಲಿಯಾಗಿದ್ದಾರೆ. ಬೆಂಗಳೂರಿನ ಮತ್ತಿಕೆರೆಯ ಭರತ್ ಭೂಷಣ್ ಸಾವಿಗೀಡಾಗಿದ್ದಾರೆ. ಉಗ್ರರ ಗುಂಡೇಟಿಗೆ ದಾವಣಗೆರೆ ಮೂಲದ ಮತ್ತೊಬ್ಬ ಬಲಿಯಾಗಿದ್ದಾನೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಪಹಲ್ಗಾಮ್ ದಾಳಿಯಲ್ಲಿ 3 ಕನ್ನಡಿಗರ ಹತ್ಯೆ. ಹತ್ರ 30ರ ಗಡಿ ದಾಟ್ತಾ ಇದೆ. ಇದು ಒಳಗಡೆ ಇದ್ದವ್ರು ಮಾಡಿದಿರೋ ಹೊರಗಡೆ ಇದ್ದವ್ರು ಮಾಡಿದಿರೋ ಬರೆದಿಟ್ಕೊಳ್ಳಿ, ಇದಕ್ಕೆ ತಕ್ಕ ಉತ್ತರ ಸಿಕ್ಕೇ ಸಿಗುತ್ತೆ. ಚಕ್ರವರ್ತಿ ಸರ್, ಈಗ 3 ಕನ್ನಡಿಗರ ಬಲಿಯಾಗಿದೆ. 3 ಕನ್ನಡಿಗರ ಬಲಿಯಾಗಿರೋದು 30ಕ್ಕೂ ಹತ್ರ ಈಗ ಸಾವುಗಳಾಗಿದೆ. ಇನ್ನು ಅದರ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗೋ ನಿರೀಕ್ಷೆ, ಅಂದ್ರೆ ಒಂದಷ್ಟು ಹೆಚ್ಚಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತಿನ ದಿನ ನಾವು ಕಣ್ಣೀರ್ ಹಾಕಬೇಕಾ ಅಥವಾ ಈ ತರ ಮಾಡಿದ್ರು ಅಂತೇಳಿ ಸುಮ್ಮನೆ ಕುತ್ಕೋಬೇಕಾ ಅಥವಾ ಅದಕ್ಕೆ ಉತ್ತರ ಕೊಡ್ಬೇಕಾ? ನಾನು ಈ ಸಂದರ್ಭದಲ್ಲಿ ಗುರುತಿಸಲೇಬೇಕು. ಎಂತ ಸ್ಟ್ರೆಂತ್ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಇಂಥ ಸಂದರ್ಭ ಬಂದಿದೆ, ಈ ಬಂದಿರುವಾಗ್ಲೇ ಕಾದುಕೊಂಡು ಬಡಿಬೇಕು ಎನ್ನುವಂತ ಈ ಸಂದರ್ಭ ನೋಡ್ಕೊಂಡು ಹೊಡೆದಿದ್ದಾರೆ ಅಂತ ಅನ್ಕೊಳ್ವಾಗ ನನ್ಗನ್ಸುತ್ತೆ ಅವರು ತುಂಬಾ ಸೇಫ್ ಆಗಿ ಪ್ಲೇ ಮಾಡ್ತಿದ್ದಾರೆ ಅಂತ. ಮತ್ತು ಇವ್ರು ಏನಿದ್ದಾರೆ ಈಗ ಮಾಡಿರೋರು, ಇದು ಪಾಕಿಸ್ತಾನದ ಪಂಜಾಬ್ ಪ್ರಾಂತದವರು. ಈ ಪಂಜಾಬ್ ಪ್ರಾಂತದ ಈ ಜನ ಈ ಅಟ್ಯಾಕ್ ಮಾಡಿರೋದೇನಿದೆ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಪೋರ್ಟಿವ್ ಆಗಿ ನಿಂತಿರೋರು ಒಳಗಿರುವಂತ ಭಯೋತ್ಪಾದಕರ, ಒಳಗಿರುವಂತ ಸಪೋರ್ಟರ್ಸ್. ಇದು ಈಗ ಒಂದು ಅಂದಾಜಿನ ಒಂದು ಲೆಕ್ಕದ ಪ್ರಕಾರ ಜಮ್ಮು ಕಾಶ್ಮೀರದಲ್ಲಿ ಇರುವಂತ ಪಾಕಿಸ್ತಾನಿ ಭಯೋತ್ಪಾದಕರ ಸಂಖ್ಯೆ 90 ಅಂತ. ಅವರು ದಿನ ಬೆಳಗಾದ್ರೆ ಇದರ ಹಿಂದೆ ಕೆಲಸ ಮಾಡ್ತಾ ಇಲ್ಲೊಂದು ಸಂಘಟನೆ ಮಾಡ್ತಿದ್ದಾರೆ. ಜಮಾತ್ ಅವರ ಬೆಂಬಲಕ್ಕೆ ಅನಂತ್ನಾಗಲ್ಲಿ ನಿಂತಿದೆ. ಅನಂತ್ನಾಗ್ನಲ್ಲಿ ಅವ್ರ ನೆಟ್ವರ್ಕ್ ಹೆಂಗ್ ಸ್ಪ್ರೆಡ್ ಮಾಡಿದ್ದಾರೆ ಅಂತಂದ್ರೆ, ಯಾವಾಗ ಕರೆದ್ರು ಯಾರು ಬೇಕಿದ್ರು ಬರುವ ಮಟ್ಟಿಗೆ ಅವ್ರ ನೆಟ್ವರ್ಕ್ ಅನ್ನ ಡೆವಲಪ್ ಮಾಡಿಟ್ಕೊಂಡಿದ್ದಾರೆ. ಅವ್ರಿಗೊಂದು ಆತಂಕ ಇದೆ, ಕೇಂದ್ರ ಸರ್ಕಾರ ತುಂಬಾ ಸ್ಟ್ರಾಂಗ್ ಆಗಿದೆ, ಈ ಕಾರಣಕ್ಕೋಸ್ಕರ ಸೈಲೆಂಟ್ ಆಗಿರ್ಬೇಕು ಅಂತ ಸ್ಲೀಪರ್ ಸೆಲ್ಗಳಾಗಿ ಅವರೆಲ್ಲರೂ ಡೆವಲಪ್ ಆಗಿದ್ದಾರೆ. ಯಾವ ಸಂದರ್ಭದಲ್ಲಿ ಬೇಕಿದ್ರು ಸ್ಟ್ರಿಂಗ್ ಪುಲ್ ಮಾಡುವಂತ ಸಾಮರ್ಥ್ಯ ಹೊಂದಿದ್ದಾರೆ. ಬಟ್ ಒಂದೇ ಒಂದು ಏನು ಅಂತಂದ್ರೆ, ದೇ ಹ್ಯಾವ್ ಶೋನ್ ನಾವ್ ಇಲ್ಲಿ ಇದ್ದೀವಿ ಅಂತ. ಹೀಗಾಗಿ ಈಗ ಅಟ್ಯಾಕ್ ಮಾಡೋದು ಬಹಳ ಸುಲಭ, ಕಾರ್ಡನ್ ಆಫ್ ಮಾಡ್ಲಿಕ್ಕೆ ಆಗುತ್ತೆ. ಅವರನ್ನ ಕುಂಬಿಂಗ್ ಆಪರೇಷನ್ ಮಾಡ್ಕೊಂಡು ಸುತ್ತುವರೆದು ನಿಂತ್ಕೊಂಡು ಮಾಡಬೇಕು. ಬಟ್ ಕಳೆದ ಹಿಂದೆ ಪ್ರಾಬಬಲಿ 1.25 ವರ್ಷಗಳ ಹಿಂದೆ ಇದೇ ತರ ಕುಂಬಿಂಗ್ ಆಪರೇಷನ್ ಮಾಡ್ಲಿಕ್ಕೆ ಹೋದಾಗ ತುಂಬಾ ಸೈನಿಕರನ್ನ ನಾವು ಕಳ್ಕೊಂಡ್ವಿ. ಯಾಕೆಂದ್ರೆ ಕಾಡಿನ ಮಾರ್ಗದಲ್ಲಿ ಅವ್ರು ತುಂಬಾ ಎಕ್ಸ್ಪರ್ಟ್ ಆಗಿದ್ದಾರೆ. ಸೊ ಈ ಬಾರಿಯೂ ಕೂಡ ಈ ಯುದ್ಧ ಈಗ ಶುರುವಾಗಿದೆ ಅಷ್ಟೇ, ಮುಂದಿನ 1-2 ತಿಂಗಳುಗಳ ಕಾಲ ನಿರಂತರವಾಗಿ ನಡೆಯುತ್ತೆ. ಅನೇಕ ಸೈನಿಕರ ಸಾವಿನ ಸುದ್ದಿಗಳನ್ನು ಕೇಳಲಿಕ್ಕಿದ್ದೀವಿ. ಬಿಕಾಸ್ ಆ ಭಯೋತ್ಪಾದಕ ಅನಂತನಾಗಿನ ಆ ಭಾಗದಲ್ಲಿ, ಕಾಡಿನ ಭಾಗಗಳಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಬೇರು ಬಿಟ್ಟಿದ್ದಾರೆ. ನಮ್ಗೆ ತುಂಬಾ ಕೆಲಸ ಇದೆ. ಪಾಕಿಸ್ತಾನವನ್ನ ಬಡಿಯೋದು ಒಂದು ಕಡೆ ಆದ್ರೆ, ಒಳಗಿರುವಂತ ಈ ಭಯೋತ್ಪಾದಕರನ್ನ ಹುಡುಕಿ ಕೊಲ್ಲಬೇಕಾಗಿರುವಂತ 2ನೇ ಪ್ರಕ್ರಿಯೆಯು ಆರಂಭವಾಗಬೇಕಾಗಿದೆ. ಡೆಫಿನೆಟ್ಲಿ ಈ ಬಾರಿ ಆ ತರದೊಂದು ಕೆಲಸ ಆಗುತ್ತೆ ಅಂತ ನನಗನ್ಸುತ್ತೆ. ಚಕ್ರವರ್ತಿ ಸರ್, ದಯವಿಟ್ಟು ಕ್ಷಮೆ ಇರಲಿ. ಈಗ ನಾವು ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋವನ್ನ ತೋರಿಸ್ತಾ ಇದ್ದೀವಿ, ನೀವು ಹಾಗೆ ಸಂಪರ್ಕದಲ್ಲಿರಿ ಸರ್. ಅದೊಂದು ವಿಡಿಯೋನ ಎಕ್ಸ್ಪ್ಲೇನ್ ಮಾಡಿ ನಿಮ್ಮ ಹತ್ರ ಮತ್ತೆ ಬರ್ತೀನಿ. ನೋಡಿ, ಅಲ್ಲಿ ಓಡೋಗ್ತಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಳಿ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ದಾಳಿಯಾದ ಸಂದರ್ಭದ ಎಕ್ಸ್ಕ್ಲೂಸಿವ್. ಉಗ್ರರ ಅಟ್ಟಹಾಸ ನೋಡಿಲಿ, ಓಡಿ ಹೋಗ್ತಿದ್ದಾರೆ ಜನಗಳೆಲ್ಲ ಕೂಡ ಓಡೋಗ್ತಿದ್ದಾರೆ. ಅಲ್ಲಿ ಕಾಶ್ಮೀರದ ಉಗ್ರರ ಅಟ್ಟಹಾಸದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನ ನೋಡ್ತಾ ಇದ್ದೀರಿ. ಇಲ್ಲಿ